ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮನಸ್ಸು ತಿಳಿಯಾಗಿರಬೇಕು. ತೇನ್ಸಿಂಗ್ ಹಿಮಾಲಯದ ತಪ್ಪಲಲ್ಲಿ ಕುರಿ ಕಾಯುವ ಹುಡುಗ. ತಂದೆ ತೀರಿಕೊಂಡಿದ್ದ, ತಾಯಿ ಮುದುಕಿ. ಬಿಸಿಲು ಬಿದ್ದ ನಂತರ ಆ ತಾಯಿ ಮಗನಿಗೆ ಬುತ್ತಿ ಕಟ್ಟಿಕೊಂಡು ಬರುತ್ತಿದ್ದಳು. ಮಗನ ತಲೆಯ ಮೇಲೆ ಕೈಯಿಟ್ಟು ಗಲ್ಲಕ್ಕೆ ಒಂದು ಮುತ್ತು ಕೊಟ್ಟು ಬಾಯೊಳಗೆ ಒಂದು ತುತ್ತು ಇಟ್ಟು, ಮಗ, ಈ ಹಿಮಾಲಯ ಬಹಳ ಎತ್ತರ ಇದೆ ಅಂತಾರೆ. ಈವರೆಗೆ ಯಾರೂ ಇದನ್ನು ಹತ್ತಿಲ್ಲ. ನೀನು ಹತ್ತಬೇಕು ನೋಡು ಎನ್ನುತ್ತಿದ್ದಳು. ಒಂದು ದಿನ ತೇನ್ಸಿಂಗ್ ಹಿಮಾಲಯ ಹತ್ತಿ ಇಳಿದ. ಆಗ ಆತನನ್ನು ಸಂದರ್ಶನ ಮಾಡಲು ಬಹಳ ಜನ ಬಂದರು. ಒಂದು ಪ್ರಶ್ನೆ ಕೇಳಿದರು. ಈ ಹಿಮಾಲಯ ಪರ್ವತವನ್ನು ಇದುವರೆಗೆ ಯಾರೂ ಹತ್ತಿರಲಿಲ್ಲ. ನೀವು ಹೇಗೆ ಹತ್ತಿ ಇಳಿದ್ರಿ? ಎಷ್ಟು ಸಮಯ ತೆಗೆದುಕೊಂಡ್ರಿ? ಏನೇನು ಕಷ್ಟ ಆಯಿತು ಅಂತ ಕೇಳಿದರು. ಆಗ ತೇನ್ಸಿಂಗ್, ನಾನು ಚಿಕ್ಕವನಿರುವಾಗ ನನ್ನ ತಾಯಿ ಈ ಹಿಮಾಲಯವನ್ನು ತೋರಿಸಿ, ಇದನ್ನು ಈವರೆಗೆ ಯಾರೂ ಹತ್ತಿಲ್ಲ, ನೀನು ಹತ್ತಬೇಕು ಅಂತ ಹೇಳುತ್ತಿದ್ದಳು. ಆಗಲೇ ನನ್ನ ಮನಸ್ಸು ಹಿಮಾಲಯವನ್ನು ಹತ್ತಿ ಆಗಿತ್ತು. ಈಗ ಬರೇ ದೇಹ ಹಿಮಾಲಯವನ್ನು ಹತ್ತಿ ಇಳಿದಿದೆ ಎಂದು ಉತ್ತರಿಸಿದ. ಒಂದು ಮಾತು ಈ ಸಾಹಸವನ್ನು ಮಾಡಿಸಿದೆ ಅಂದರೆ ಆ ತಾಯಿಯ ಮಾತು ಹೇಗಿರಬೇಕು? ಅದನ್ನು ಕೇಳಿ ಸಾಧಿಸಿದ ಈತನ ಮನಸ್ಸಾದರೂ ಹೇಗಿರಬೇಕು ಯೋಚಿಸಿ. ತಾಯಿಯ ಮಾತಿನಲ್ಲಿಯೇ ಅದ್ಭುತ ಸಾಮರ್ಥ್ಯ ಇತ್ತು. ಅದನ್ನು ಸ್ವೀಕರಿಸಿದ ಮಗನ ಮನಸ್ಸಿನಲ್ಲಿಯೂ ಅಷ್ಟೇ ಅದ್ಭುತ ಸಾಮರ್ಥ್ಯ ಇತ್ತು. ನಮ್ಮ ಮನಸ್ಸಿನಲ್ಲಿಯೇ ಎಲ್ಲವೂ ಇದೆ. ಎಲ್ಲ ದಿಕ್ಕುಗಳು ನಮ್ಮ ಮನಸ್ಸಿನಲ್ಲಿಯೇ ಇವೆ. ನಮ್ಮ ಮನಸ್ಸು ಮುಂದೆ ನೋಡಿದರೆ ಅದೇ ಪೂರ್ವ, ಹಿಂದೆ ನೋಡಿದರೆ ಪಶ್ಚಿಮ, ಎಡಕ್ಕೆ ನೋಡಿದರೆ ಉತ್ತರ, ಬಲಕ್ಕೆ ನೋಡಿದರೆ ದಕ್ಷಿಣ, ಮೇಲಕ್ಕೆ ನೋಡಿದರೆ ಸ್ವರ್ಗ, ಕೆಳಕ್ಕೆ ನೋಡಿದರೆ ನರಕ. ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನುಷ್ಯ ಅಂದರೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸಾಧನ. ಜ್ಞಾನದೇವ ಅಂತ ಒಬ್ಬ ಹುಡುಗ, ಬದುಕಿದ್ದು ಕೇವಲ 21 ವರ್ಷ. ಹೀಗೆ ಬರೆದಿದ್ದು ಅವನನ್ನು ಸಂತ ಜ್ಞಾನೇಶ್ವರನನ್ನಾಗಿಸಿತು. ಜ್ಞಾನದೇವ ಜ್ಞಾನೇಶ್ವರನಾಗಿದ್ದು ಮನಸ್ಸಿನಿಂದ. ಕುರಿ ಕಾಯುವ ಹುಡುಗನನ್ನು ಕವಿರತ್ನ ಕಾಳಿದಾಸನನ್ನಾಗಿ ಮಾಡಿದ್ದು ಇದೇ ಮನಸ್ಸು. ಬೋಟು ಕಟ್ಟುವವನ ಮಗ ಅಬ್ದುಲ್ ಕಲಾಂ ಆಗಿದ್ದು ಇದೇ ಮನಸ್ಸಿನಿಂದ. ಈ ಜಗತ್ತಿನಲ್ಲಿ ಏನಿದೆ? ಎಲ್ಲವೂ ಮನಸ್ಸಿನ ನಿರ್ಮಾಣ. ನಮ್ಮ ಮನಸ್ಸು ಸುಂದರ ಆಗಬೇಕು, ಸಶಕ್ತ ಆಗಬೇಕು, ಸ್ವಚ್ಛ ಆಗಬೇಕು ಅಂತ ಎಲ್ಲರೂ ಬಯಸುತ್ತೇವೆ. ಅದಕ್ಕೆ ನಮ್ಮ ಮನಸ್ಸು ದೋಷಮುಕ್ತವಾಗಬೇಕಲ್ಲ? ಅದಕ್ಕೆ ಏನು ಮಾಡಬೇಕು? ಒಂದು ಸ್ವಚ್ಛ ಪಾತ್ರೆ ತೆಗೆದುಕೊಳ್ಳಿ. ಅದರಲ್ಲಿ ನಮ್ಮ ಮುಖ ನೋಡಿದರೆ ಕಾಣಿಸುತ್ತದೆ. ಅದರೊಳಗಡೆ ಒಂದಿಷ್ಟು ಮಣ್ಣು ಹಾಕಿ ಮುಖ ಕಾಣೋದಿಲ್ಲ. ಅದನ್ನು ಸ್ವಲ್ಪ ಅಲುಗಾಡಿಸಿ ಮುಖ ಕಾಣೋದಿಲ್ಲ. ನೀರು ತಿಳಿಯಾಯಿತು ಅಂದರೆ ಮುಖದರ್ಶನ. ಮನಸ್ಸು ತಿಳಿಯಾಯಿತು ಅಂದರೆ ದೇವದರ್ಶನ. ಇದನ್ನು ತಿಳ್ಕೋಬೇಕು. ಮನಸ್ಸು ತಿಳಿಯಾಗಿಟ್ಟುಕೊಳ್ಳಬೇಕು. ನಮಸ್ಕಾರ. ಧನ್ಯವಾದಗಳು.